ಆರ್ಸಿಬಿ ವಿಜಯೋತ್ಸವಕ್ಕೆ ಅಂಬಾರಿ ಕೂಡ ರೆಡಿ ಆಗಿದೆ. ಓಪನ್ ಟಾಪ್ ಬಸ್ನಲ್ಲಿ ಟೀಮ್ ತೆರಳಲಿದೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ಬಸ್ನಲ್ಲಿ ಪಯಣವನ್ನ ಕೂಡ ಮಾಡಲಿಕ್ಕಿದ್ದಾರೆ. ಹೋಟೆಲ್ನಿಂದ ನೇರ ವಿಧಾನಸೌಧಕ್ಕೆ ಇಡೀ ಟೀಮ್ ತೆರಳುತ್ತೆ. ಹಾಗಾದ್ರೆ ಆ ಓಪನ್ ಟಾಪ್ ಬಸ್ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಶಮಿ ಶೆಟ್ಟಿ ತೋರಿಸಿದ್ದಾರೆ. ಒಮ್ಮೆ ನಾವು ಕೂಡ ನೋಡ್ಕೊಳ್ತಾ ಬರೋಣ ಬನ್ನಿ. ವೀಕ್ಷಕರೇ, ಆರ್ಸಿಬಿ ಫ್ಯಾನ್ಸ್ನ 18 ವರ್ಷದ ಕನಸು ನಿನ್ನೆ ಈಡೇರಿರುವಂಥದ್ದು. ಪಂಜಾಬ್ಗೆ ಮಣ್ಮುಗಿಸುವ ಮೂಲಕ ಆರ್ಸಿಬಿ ಕಪ್ ತನ್ನದಾಗಿಸ್ಕೊಂಡಿದೆ. ಈಗಾಗಲೇ ಅಹಮದಾಬಾದ್ನಿಂದ ಫ್ಲೈಟ್ನ ಮೂಲಕ ಆರ್ಸಿಬಿ ತಂಡದ ಆಟಗಾರರು ನಮ್ಮ ಬೆಂಗಳೂರಿಗೆ ಎಂಟ್ರಿ ಆಗ್ತಿರುವಂಥದ್ದು. HAL ಏರ್ಪೋರ್ಟ್ ಬಂದು ಅಲ್ಲಿಂದ ತಾಜ್ ಹೋಟೆಲ್, ನಗರದ ಪ್ರಸಿದ್ಧ ಹೋಟೆಲ್ ಆದಂತಹ ತಾಜ್ ಹೋಟೆಲ್ಗೆ ಆರ್ಸಿಬಿ ಆಟಗಾರರು ಬಂದು ಅಲ್ಲಿ ವಿಶ್ರಾಂತಿ ಪಡೆಯುವಂಥದ್ದು. ತದನಂತರ 3:30ಗೆ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ಟ್ರೋಫಿಯನ್ನ ಅರ್ಪಿಸಿ ಅಥವಾ ತಮ್ಮ ಟ್ರೋಫಿಯನ್ನ ತೋರಿಸಿ ಅಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ತದನಂತರದಲ್ಲಿ ಆರ್ಸಿಬಿ ಮೆರವಣಿಗೆ ಮೂಲಕ ಅಥವಾ ಚಿನ್ನಸ್ವಾಮಿಯಲ್ಲಿ ನಡೆಯುವಂತಹ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಂಟ್ರಿ ಆಗಿ ಇಲ್ಲಿ 1 ರಿಂದ 1.5 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಜಯೋತ್ಸವನ್ನ ಆರ್ಸಿಬಿ ಗೆದ್ದಂತಹ ನಿನ್ನೆ IPL ಕಪ್ 18 ವರ್ಷಗಳ ಆರ್ಸಿಬಿ ಫ್ಯಾನ್ಸ್ನ ಕನಸು ಏನು ಈಡೇರಿದೆ ಅದರ ವಿಜಯೋತ್ಸವನ್ನ ಆಚರಿಸುವಂಥದ್ದು ನೀವು ನೋಡ್ತಾ ಇರ್ಬೋದು. ಆರ್ಸಿಬಿ ಇಲ್ಲಿ ಆರ್ಸಿಬಿ ಬಸ್ ಏನಿದೆ ಇಲ್ಲೇ ಕುಳಿತುಕೊಂಡು ಆಟಗಾರರು ಈ ರೀತಿಯಾಗಿ ಕುಳಿತುಕೊಂಡು ಫ್ಯಾನ್ಸ್ಗೆ ಮೆರವಣಿಗೆ ಮೂಲಕ ತಮ್ಮ ಫ್ಯಾನ್ಸ್ಗೆ ಕನೆಕ್ಷನ್ ಅಂತ ನೀಡಲಾಗುತ್ತೆ. ಹಾಗೆಯೇ ಟ್ರೋಫಿ ಕೂಡ ಆಟಗಾರರ ಜೊತೆಗೆ ಟ್ರೋಫಿಯನ್ನು ಕೂಡ ಇಲ್ಲೇ ಇಟ್ಟುಕೊಂಡು ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸಲಾಗುತ್ತೆ. ಮೆರವಣಿಗೆ ಮೂಲಕ ಚಿನ್ನಸ್ವಾಮಿಗೆ ಬರುವಂತಹ ಆಟಗಾರರನ್ನ ಪ್ರತಿಯೊಬ್ಬ ಫ್ಯಾನ್ಸ್ ಕೂಡ ರಸ್ತೆ ಬದಿಯಲ್ಲಿ ನಿಂತು ನೋಡುವಂತಹ ಅವಕಾಶಗಳನ್ನು ಕೂಡ ಪಡ್ಕೊತಾರೆ. ಹಾಗೆಯೇ ಟ್ರೋಫಿ ಆಗಿರ್ಬೋದು, ಆರ್ಸಿಬಿ ಆಟಗಾರನಾಗಿರ್ಬೋದು, ಅವ್ರನ್ನ ಚಿಯರ್ ಅಪ್ ಮಾಡುವಂತಹ ಅವಕಾಶ ಆರ್ಸಿಬಿ ಫ್ಯಾನ್ಸ್ಗೆ ಸಿಗುವಂಥದ್ದು ನೀವು ನೋಡ್ತಾ ಇದ್ದೀರಾ. ಒಳಗಡೆ ಬಸ್ ಸಿಸ್ಟಮ್ ಯಾವ ರೀತಿಯಾಗಿದೆ, ಹಾಗೆಯೇ ಇಲ್ಲಿ ಸೀಟ್ಗಳ ವ್ಯವಸ್ಥೆಯಾಗಿದೆ. ಪ್ರತಿ ಬಾರಿ ಆರ್ಸಿಬಿ ಮ್ಯಾಚ್ಗೆ ಚಿನ್ನಸ್ವಾಮಿಗೆ ಬರುವಾಗ ಇದೇ ಬಸ್ ಮೂಲಕ ಬರ್ತಾ ಇತ್ತು. ಆದರೆ ಈ ಬಾರಿ ವಿಶೇಷ ಅನ್ನುವ ರೀತಿಯಲ್ಲಿ ತನ್ನ ವಿಜಯೋತ್ಸವವನ್ನು ಆಚರಿಸಿಕೊಂಡು ಇದೇ ಬಸ್ ಮೂಲಕ ಬೆಂಗಳೂರು ಫ್ಯಾನ್ಸ್ಗಾಗಿರ್ಬೋದು ಅಥವಾ ಆರ್ಸಿಬಿ ಫ್ಯಾನ್ಸ್ಗಾಗಿರ್ಬೋದು ಕಂಪ್ಲೀಟ್ ವಿಜೃಂಭಣೆಯ ಸಂಭ್ರಮವನ್ನು ನೀಡಲಾಗುವುದು. ಇಲ್ಲಿ ನಮ್ಮ ಈ ಬಸ್ನ ಚಾಲಕರಿದ್ದಾರೆ, ಅವ್ರನ್ನ ನಾನು ಕೂಡ ಮಾತಾಡಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ವಿಜಯೋತ್ಸವಕ್ಕೆ ಬಸ್ ಸಿದ್ಧ ಆಗ್ತಾ ಇದೆ, ಯಾವ ರೀತಿಯಾಗಿರುತ್ತೆ ಸರ್? ಇದರ ಮುಂದಿನ ತಯಾರಿ ಯಾವ ರೀತಿಯಾಗಿರುತ್ತೆ? ಈ ಬಸ್ಸು ತಯಾರಾಗ್ತಾ ಇರೋದು ನಮಗೆ ಒಂದು ರೋಚಕ ಅನ್ನಿಸ್ತಾ ಇದೆ. ನಮ್ಮ 18ನೇ ವರ್ಷದ ರಣಜಿ ಟ್ರೋಫಿ ತೊಗೊಂಡಿರೋದು ತುಂಬ ನಮ್ಮ ಕರ್ನಾಟಕ ಜನಗಳಿಗೆ ತುಂಬ ಖುಷಿಯಾಗಿದೆ. ಇದೊಂದು ನಾಡ ಹಬ್ಬ ಅಂತ ಆಚರಿಸ್ತಾ ಇದ್ದಾರೆ. ನಿನ್ನೆ ಅಂತೂ ತುಂಬ ಅಚ್ಚರಿಯಿಂದ ಆಚರಿಸಿದ್ರು ಇಡೀ ಬೆಳಗು. ಇದು ವಿಧಾನಸೌಧದಿಂದ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಮೆರವಣಿಗೆ ಇದೆ. MG ರೋಡ್ ಮುಖಾಂತರ ಮೋಸ್ಟ್ಲಿ ಬರ್ಬೋದು. ನಮ್ಗೆ ಯಾವುದೂ ಇನ್ಸಿಡೆಂಟ್ ಕೊಟ್ಟಿಲ್ಲ. ಆದ್ದರಿಂದ ನಾವು ಇದು IPL ಕಪ್ಪನ್ನು ಹೊಡಿತಾರೆ ಅಂತ ತುಂಬ ನಂಬಿಕೆ ಇತ್ತು, ಹೊಡೆದಿದ್ದಾರೆ. ನಾವು ಟಿ ವಿನಲ್ಲಿ ಮೊಬೈಲ್ನಲ್ಲಿ ನೋಡ್ಕೊಂಡು ನಮ್ಮ ಪ್ಲೇಯರ್ಗಳ್ನ ಖುಷಿ ಪಡ್ತಾಯಿದ್ದ. ಈ ಸಲ ನಾವು ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಉದ್ಯಮ ಇಲಾಖೆಯಿಂದ ಬಸ್ಸನ್ನು ನಾವು ತಗೊಂಡಿದ್ದು ಮೆರವಣಿಗೆ ಮಾಡೋಕ್ಕೋಸ್ಕರ ತಗೊಂಡಿದ್ದರಿಂದ ನಾವು ಅಭಿಮಾನಿಗಳು ಕೊಹ್ಲಿ ಅವ್ರನ್ನ ಮತ್ತು ತಂಡದ ಆಟಗಾರನ ಕಣ್ತುಂಬಿ ನೋಡ್ಕೊಳ್ಳೋಕೆ ನನಗೊತ್ತೊಂದು ತುಂಬ ಖುಷಿ ಆಗ್ತಾ ಇದೆ. ಆರ್ಸಿಬಿ ಆಟಗಾರರು ವಿಧಾನಸೌಧದಲ್ಲಿ CMನವರನ್ನ ಭೇಟಿ ಮಾಡ್ತಾರೆ. ತದನಂತರ CM ಏನಾದರೂ ಇದೇ ಬಸ್ನಲ್ಲಿ ಬರುವಂತಹ ಮಾಹಿತಿ ಏನಾದರೂ ಇದೆ? ಮೋಸ್ಟ್ಲಿ ನಮಗೆ ಇದು CM ಮತ್ತು ನಮ್ಮ DCM ಅವರು ಬರ್ತಾರೆ ಅಂತ ನಮಗೇನು ಇನ್ನೂ ಮಾಹಿತಿ ಇಲ್ಲ. ಬರ್ತಾರೇನೋ ಗೊತ್ತಿಲ್ಲ. ಇವ್ರನ್ನ ನಮ್ಮ ಆಟಗಾರರನ್ನ ಅವ್ರಿಗೆಲ್ಲ ಸ್ವಾಗತ ಕೋರಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಮಾಡ್ತಾರೆ. ಓಕೆ, ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಕಂಪ್ಲೀಟ್ ವಿಜಯೋತ್ಸವಕ್ಕೆ ಆರ್ಸಿಬಿ ಬಸ್ ಸಿದ್ಧ ಆಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸರ್ ಹೇಳಿದ ಹಾಗೇನೆ ಸದ್ಯ ತಾಜ್ ಹೋಟೆಲ್ನಿಂದ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ CM ಅವರನ್ನ ಭೇಟಿ ಆಗೋದ್ರ ಮೂಲಕ ವಿಜಯೋತ್ಸವಕ್ಕೆ ಒಂದು ಚಾಲನೆಯನ್ನ ನೀಡ್ತಾರೆ. ತದನಂತರ ಮೆರವಣಿಗೆ ಮೂಲಕ MG ರೋಡ್ನ ಬಳಿಕ ತದನಂತರ ಚಿನ್ನಸ್ವಾಮಿ ಸ್ಟೇಡಿಯಂನ ತಲುಪಲಾಗುತ್ತೆ. ಹಾಗೇನೆ ನೀವು ನೋಡ್ತಾ ಇರ್ಬೋದು ಆರ್ಸಿಬಿ
ಆಟಗಾರರು ಹೋಗುವಂತಹ ಬಸ್ನ ಕಂಪ್ಲೀಟ್ ತಯಾರಿ ನಡೀತಾ ಇರುವಂಥದ್ದು, ಸ್ಟಿಕ್ಕರಿಂಗ್ ಆಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ರೆ ಈಗಾಗಲೇ ತಯಾರಿ ಪ್ರಾರಂಭವಾಗಿದೆ. 3:15 ಸ್ಟಾರ್ಟ್ ಆಗುವಂತಹ ಮೆರವಣಿಗೆಗೆ ವಿಜೃಂಭಣೆಯಿಂದ ಚಾಲನೆಯನ್ನು ನೀಡಲಿಕ್ಕೆ ಎಲ್ಲರೂ ಕೂಡ ಕಾತುರವಾಗಿ ಕಾಯ್ತಾ ಇರುವಂಥದ್ದು, ತಯಾರಿ ಕೂಡ ನಡೆಸ್ತಿರುವಂಥದ್ದು. ಇನ್ನು ಈ ಬಾರಿಯ ವಿಜಯೋತ್ಸವ ಯಾಕಂತಂದ್ರೆ 18 ವರ್ಷಗಳ RCB ಫ್ಯಾನ್ಸ್ನ ಕನ್ಸು ಈಡೇರಿದೆ, 18 ವರ್ಷಗಳ ಹೋರಾಟ ಈಡೇರಿದೆ. ಹಾಗಾಗಿ ಕಪ್ ನಮ್ಮ ನೆಲಕ್ಕೆ ಬರ್ತಾ ಇರುವಂತಹ ಕಾರಣಕ್ಕೆ ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಿಸಬೇಕು ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಜೊತೆಗೆ RCB ತಂಡದ ಆಟಗಾರರು ಕೂಡ ಕಾಯ್ತಾ ಇದ್ದಾರೆ. ಹಾಗೇನೆ ಈ ಬಾರಿಯ ವಿಜಯೋತ್ಸವ ಯಾವ ರೀತಿಯಾಗಿ ಇರುತ್ತೆ, ಮೊದಲನೇ ಬಾರಿ ಕಪ್ ಎತ್ಕೊಂಡು ಬಂದಿದ್ದಾರೆ, ಯಾವ ರೀತಿಯಾಗಿ ವಿಜಯೋತ್ಸವ ಇರುತ್ತೆ, ಫ್ಯಾನ್ಸ್ನ ಕ್ರೇಜ್ ಯಾವ ರೀತಿಯಾಗಿರುತ್ತೆ ಅಂತ ನಾವು ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಶಮ್ಮಿ ಶೆಟ್ಟಿ.